ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಅವರೆಕಾಳು ಸಾರು ಮಾಡೋಣ. ಬನ್ನಿ, ರುಚಿಕರವಾದ ಹಳ್ಳಿ ಸ್ಟೈಲಿನ ಅವರೆಕಾಳು ಸಾರನ್ನ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ. ಇದು ಮುದ್ದೆಗೆ, ಅನ್ನಕ್ಕೆ, ಇಡ್ಲಿಗೆಲ್ಲ ಸೂಪರಾಗಿರ್ತದೆ. ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರೋ ಈಗಲೇ ಸಬ್ಸ್ಕ್ರೈಬರ್ ಮಾಡಿ ನೋಡಿ. ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಿದ್ದೀರಾ ನೋಡಿ, ಆಗಲೇ ಯಾವ ರೀತಿ ಮಾಡಿದ್ದೀವಂತ ಗೊತ್ತಾಗೋದು. ಬನ್ನಿ, ರುಚಿಕರವಾದ ಅವರೆಕಾಳು ಸಾರನ್ನ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ. ಮೊದಲಿಗೆ ಈರುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ, ಅವರೆಬೇಳೆನ ಈ ರೀತಿ ಇಸ್ಕೊಂಡಿದ್ದೀವಿ. ಈಗ ಗಸಗಸೆ, ಸ್ವಲ್ಪ ಕೊಬ್ಬರಿ, ಗೋಡಂಬಿ, ಬೆಳ್ಳುಳ್ಳಿ ಶುಂಠಿ ಪೇಸ್ಟು, ಒಂದು 20 ಬಾದಾಮಿನ ತೊಗೊಂಡಿದ್ದೀವಿ. ಅಷ್ಟನ್ನು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಬನ್ನಿ ಸಣ್ಣದಾಗಿ. ಈಗ ಒಗ್ಗರಣೆ ಮಾಡೋದಕ್ಕೆ ಒಂದು 4 ಟೀ ಸ್ಪೂನಷ್ಟು ಎಣ್ಣೆ ಕಾಯಿಸ್ಕೊಳ್ಳಿ. ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ. ಈಗ ಚೆನ್ನಾಗಿ ಬಿಸಿಯಾಗಿರೋ ಎಣ್ಣೆಗೆ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿನ ಸೇರಿಸ್ಕೊಳ್ಳಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಈಗ ಕಟ್ ಮಾಡ್ಕೊಂಡಿರೋಂಥ ಒಂದು 3 ಟೊಮ್ಯಾಟೋನ, ನಾಟಿ ಟೊಮೊಟೊನ ಕಟ್ ಮಾಡ್ಕೊಂಡಿದ್ದೀವಿ. ಅದನ್ನು ಸಹ ಸೇರಿಸ್ಕೊಂಡು ಸ್ವಲ್ಪ ಒಂದು ಅರ್ಧ ಕಪ್ಪಿನಷ್ಟು ಕೊತ್ತಂಬರಿನ ಕಟ್ ಮಾಡ್ಕೊಂಡಿದ್ವಿ. ಅದನ್ನು ಸಹ ಸೇರಿಸ್ಕೊಳ್ಳಿ. ಈ ರೀತಿಯಾಗಿ ಸೇರಿಸ್ಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಲ್ಲಿಯವರೆಗೂ ನಾವು ಕೊಬ್ಬರಿ, ಗಸಗಸೆ, ಬಾದಾಮಿ, ಬೆಳ್ಳುಳ್ಳಿ, ಶುಂಠಿ, ಸ್ವಲ್ಪ ಕೊತ್ತಂಬರಿ ಇಷ್ಟನ್ನು ತಗೊಂಡು ಮಿಕ್ಸಿಗೆ ಹಾಕ್ಕೊಂಡಿದ್ವಿ ನಾವು ರುಬ್ಕೊಳಕ್ಕೆ. ಅದನ್ನು ಸಹ ಚೆನ್ನಾಗಿ ರುಬ್ಕೊಂಬರೋಣ ಅಲ್ಲಿವರೆಗೂ, ಈ ಟೊಮೊಟೊ ಎಲ್ಲ ಫ್ರೈ ಆಗೋವರೆಗೂ. ನೋಡಿ, ಇವಾಗ ಒಂದು ಸಲ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಟೊಮೊಟೊ ಎಲ್ಲ ಎಣ್ಣೆಯಲ್ಲೇ ಹಾಕ್ಕೊಂಡಿದ್ವಲ್ಲ, ಜಲ್ದಿ ಫ್ರೈ ಆಗೋಗುತ್ತೆ. ಒಂದು ಸ್ವಲ್ಪ ಹೊತ್ತು ಎಣ್ಣೆಯಲ್ಲೇ ಫ್ರೈ ಮಾಡಿಕೊಂಡ್ರೆ ಜಲ್ದಿ ಫ್ರೈ ಆಗೋಗುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ. ಸ್ವಲ್ಪ ಅರಿಶಿನ ಪುಡಿನೂ ಸಹ ಸೇರಿಸ್ಕೊಳ್ಳಿ. ಟೊಮೊಟೊ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಥರ ಆಗಬೇಕು, ಆವಾಗಲೇ ಸಾರು ರುಚಿಯಾಗಿ ಬರೋದು. ಅದಕ್ಕೋಸ್ಕರ ಎಣ್ಣೆಯಲ್ಲೇ ಸ್ವಲ್ಪ ಹೊತ್ತು ಚೆನ್ನಾಗಿ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಮಸಾಲೆನ ರುಬ್ಕೊಂಡಿದ್ವಲ್ಲ, ಅದನ್ನು ಸಹ ಸೇರಿಸ್ಕೊಳ್ಳಿ. 1 ಸ್ಪೂನಷ್ಟು ಗಸಗಸೆನ ಹುರ್ಕೊಂಡು ಸೇರಿಸ್ಕೊಂಡಿದ್ದೀವಿ. ಒಂದು 20 ಬಾದಾಮಿನ, ಸ್ವಲ್ಪ ಒಣ ಕೊಬ್ಬರಿನ, ಬೆಳ್ಳುಳ್ಳಿ ಶುಂಠಿ ಪೇಸ್ಟನ್ನ, ಕೊತ್ತಂಬರಿನ ಹಾಕಿ ಚೆನ್ನಾಗಿ ಮಸಾಲೆನ ರುಬ್ಕೊಂಡಿದ್ವಿ. ಎಲ್ಲವನ್ನು ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಈ ರೀತಿ ಫ್ರೈ ಮಾಡ್ಕೊಬೇಕು. ಈಗ ಅಚ್ಕಾರದ ಪುಡಿ, ಸ್ವಲ್ಪ ಗರಂ ಮಸಾಲ, ಧನಿಯಾ ಪುಡಿ, ಅಚ್ಕಾರದ ಪುಡಿ, ಅರಿಶಿನ ಪುಡಿ ಇಷ್ಟನ್ನು ಸೇರಿಸ್ಕೊಳ್ಳಿ. ಸ್ವಲ್ಪ ಗರಂ ಮಸಾಲ ಇರಬೇಕು, ಆವಾಗ ಈ ಸಾರು ತುಂಬ ಟೇಸ್ಟಿಯಾಗಿ ಆಗೋದು. ಇವಾಗ ಕಾಳನ್ನೆಲ್ಲ ಈ ರೀತಿ ಸೇರಿಸ್ಕೊಬೇಕು. ನೋಡಿ, ಇವಾಗ ಮಸಾಲೆ ವಾಸನೆ ಎಲ್ಲ ಹೋಗಿದೆ. ಎಣ್ಣೆಯಲ್ಲೇ ಸಹ ಹುರ್ಕೊತಾ ಇದ್ದೀವಿ. ಈಗ ರುಚಿಕರವಾದ ಸಾರು ರೆಡಿಯಾಗುತ್ತೆ. ಈಗ ಮಸಾಲೆ ನೀರನ್ನ ಸೇರಿಸ್ಕೊಳ್ಳಿ. ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಳ್ಳಿ. ನಾನಿಲ್ಲಿ ಒಂದು 3/4ರಿಂದ 1 ಲೀಟ್ರಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಎಷ್ಟು ಪ್ರಮಾಣದಲ್ಲಿ ನೀರು ಬೇಕೋ ಅಷ್ಟು ಪ್ರಮಾಣದಲ್ಲಿ ಒಟ್ಟಿಗೆ ಸೇರಿಸ್ಕೊಬೇಕು. ನೀವು
ಕಾಳು ಎಷ್ಟು ತೊಗೊಂಡಿರ್ತೀರೋ ಅದ್ರ ಪ್ರಮಾಣಕ್ಕೆ ನೋಡಿಕೊಂಡು ಹಾಕ್ಕೊಳ್ಳಿ ನೀರನ್ನ. ಇದು ಮುದ್ದೆಗೆ ಅನ್ನಕ್ಕೆಲ್ಲ ಸೂಪರ್ ಆಗಿರ್ತದೆ ನಿಜವಾಗ್ಲೂ. ಒಂದ್ಸಲ ಈ ರೀತಿ ಮಾಡ್ಕೊಂಡು ತಿನ್ನಿ. ಹಳ್ಳಿ ಶೈಲಿನ ಅವರೆಕಾಯಿ ಸಾರು ತುಂಬ ಟೇಸ್ಟಿಯಾಗಿರ್ತದೆ ನೋಡಿ. ಇವಾಗ ಹೈ ಫ್ಲೇಮೆಲ್ಲ ಇಟ್ಕೊಬೇಕು. ಕುಕ್ಕರಲ್ಲಿ ಹಾಕಂಗಿದ್ರೆ 1 ವಿಸಿಲ್ ಬರೆಸ್ಕೊಳ್ಳಿ. ಆಗ ಕಾಳೆಲ್ಲ ಚೆನ್ನಾಗಿ ಬೇಗ ಬೇಯುತ್ತೆ. ನಾನಿಲ್ಲಿ ಈ ರೀತಿ ಪಾತ್ರೆಯಲ್ಲೇ ಮಾಡ್ಕೊತಾ ಇದ್ದೀನಿ. ಕಡಾಯಿಯಲ್ಲಿ ಮಾಡ್ಕೊಳ್ಳಿ, ಆಗ ರುಚಿಕರವಾಗಿ ಬರ್ತದೆ ನೋಡಿ. ಒಂದ್ಸಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಇನ್ನು ಸ್ವಲ್ಪ ಮಸಾಲೆ ವಾಸನೆ ಹೋಗಬೇಕು. ಇಲ್ಲಿ ನೋಡಿ ಈ ರೀತಿ ಇರ್ತದಲ್ವ, ಈ ರೀತಿ ನೊರೆ ಇದ್ದರೆ ಇನ್ನು ಸ್ವಲ್ಪ ಬೇಯಬೇಕು ಅಂತಲೇ ಅರ್ಥ. ಅದು ರೆಡಿಯಾಗಿದ್ದರೆ ಕರೆಕ್ಟಾಗಿ ಎಣ್ಣೆ ಬಿಡ್ತಾ ಬರ್ತದೆ ನೋಡಿ. ಇವಾಗ ಹೈ ಫ್ಲೇಮಲ್ಲೇ ಇಟ್ಕೊಡಿ. ಈ ರೀತಿ ಒಂದು ಸಲ ಈ ರೀತಿ ಚೆಕ್ ಮಾಡ್ಕೊಳೋಣ ಕಾಳೆಲ್ಲ ಬೆಂದಿದೆಯಾ ಅಂತ ನೋಡಿ. ಇನ್ನು ಸ್ವಲ್ಪ ಬೇಯಬೇಕು. ಒಂದು ಸಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇನ್ನೂ ಒಂದು 5 ನಿಮಿಷ ಹೈ ಫ್ಲೇಮಲ್ಲೇ ಇಟ್ಕೊಳ್ಳೋಣ ನೋಡಿ. ಆಗಲೇ ಎಷ್ಟೊಂದು ನೊರೆ ಇತ್ತಲ್ವ, ಈಗ ನೋಡಿ ಎಲ್ಲ ನೊರೆ ಕಮ್ಮಿ ಆಗಿದೆ ನೋಡಿ. ಈ ರೀತಿಯಾಗಿ ಆಗಲೇ ರೆಡಿ ಆಗ್ತಾ ಬಂದಿದೆ ಅಂತ ಸಾರು ಗೊತ್ತಾಗೋಗುತ್ತೆ ನೋಡಿ. ನೋಡಿ ಈ ಕಡೆ ಎಲ್ಲ ಸೈಡಲ್ಲಿ ಸ್ವಲ್ಪ ಸ್ವಲ್ಪ ಎಣ್ಣೆ ಬಿಡ್ತಾ ಬಂದಿದೆ. ಇನ್ನೊಂದು 5 ನಿಮಿಷ ಕಾಲ ಹೈ ಫ್ಲೇಮಲ್ಲೇ ಇಟ್ಕೊಳ್ಳಿ. ಆಗ ಬೇಗ ರೆಡಿ ಆಗೋಗುತ್ತೆ ಸಾರಂತೂ. ಇದೇನು ಜಾಸ್ತಿ ಬೇಯಬೇಕಂತ ಅವಶ್ಯಕತೆ ಇಲ್ಲ. ಸಿಪ್ಪೆ ಎಲ್ಲ ತೆಗ್ದಿರ್ತೀವಲ್ಲ ಅವರೆಕಾಳ್ದು, ಅದಕ್ಕೆ ಬೇಗ ಆಗೋಗುತ್ತೆ ನೋಡಿ. ಇವಾಗ ರೆಡಿ ಆಗ್ತಾಯಿದೆ ನೋಡಿ. ನೀವು ಮುದ್ದೆಗೆ, ಇಡ್ಲಿಗೆ, ದೋಸೆಗೆ ಎಲ್ಲ ಸೂಪರಾಗಿರ್ತದೆ. ಇದನ್ನು ಮಾಡ್ಕೊಂಡು ಒಂದು ಸಲ ತಿನ್ನಿ. ಈ ರೀತಿ ತುಂಬ ಟೇಸ್ಟಿಯಾಗಿರ್ತದೆ ಇದು. ಇಡ್ಲಿಗೆ, ಮುದ್ದೆಗಂತೂ ಪರ್ಫೆಕ್ಟಾಗಿರ್ತದೆ ಈ ಸಾರು. ಈ ಸಾರು ಮುಂದೆ ಯಾವ ಸಾರು ಬೇಡ, ಅಷ್ಟೊಂದು ಟೇಸ್ಟಿಯಾಗಿರ್ತದೆ. ರುಚಿಯಂತೂ ತುಂಬ ಚೆನ್ನಾಗಿರ್ತದೆ. ಬಾದಾಮಿ ಹಾಕಿರ್ತೀವಲ್ವ, ಜೊತೆಗೆ ಗರಂ ಮಸಾಲ ಪೌಡ್ರು, ಗಸಗಸೆ ಎಲ್ಲ ಹಾಕಿರ್ತೀವಿ. ಸಖತ್ತಾಗಿ ಬಂದಿರ್ತದೆ ಸಾರಂತೂ. ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಅಂತೂ. ಅದಕ್ಕೋಸ್ಕರ ನಾನು ವಿಡಿಯೋ ಶೇರ್ ಮಾಡಿದೆ ನೋಡಿ. ಈ ರೀತಿಯಾಗಿ ಒಂದು ಸಲ ಚೆಕ್ ಮಾಡ್ಕೊಬೇಕು ನೋಡಿ. ಆಗ್ತಾಯಿದೆ ನೋಡಿ, ಆಲ್ಮೋಸ್ಟ್ ಆಗಿದೆ ಇವಾಗ ನೋಡಿ. ಬಿಸಿ ಬಿಸಿಯಾದ ರುಚಿಕರವಾದ ಇದ್ಕದ ಬೇಳೆ ಅವರೆಕಾಳು ಸಾರು ರೆಡಿಯಾಗಿದೆ ನೋಡಿ. ಇದು ಮುದ್ದೆಗೆ, ಅನ್ನಕ್ಕೆ ಎಲ್ಲದಕ್ಕೂ ಸೆಟ್ ಆಗುತ್ತೆ ಈ ಸಾರು. ಬಿಸಿ ಬಿಸಿಯಾದ ಅವರೆಕಾಳು ಸಾರು ಸವಿಯಲು ಸಿದ್ಧವಾಗಿದೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಒಂದು ಸಲ ಮಾಡ್ಕೊತೀನಿ, ಮತ್ತೆ ಮಾಡ್ಕೊಂಡು ತಿಂತೀರಾ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.